ತರ ನಿನ್ನ ಜೀವನ ಕೂಡ ಅಲ್ಲಿ ಸಿಕ್ಕಾಕೊಂಡಿದೆ. ಒಂದೂವರೆ ವರ್ಷದ ಮಕ್ಕಳೆಲ್ಲ ಎಡಿಟಿಂಗ್ ಕಲ್ತು ಬಿಡೋ ತರ ಇರ್ಬೇಕಿತ್ತಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾವೊಂದು ಶೂಟ್ ಮಾಡ್ತಾ ಇದೀವಿ, ಮೂವಿದು ಪ್ರಮೋಷನ್ ವಿಡಿಯೋ. ಆ ಮೂವಿಯಲ್ಲಿ ಇವಳು ಕೂಡ ಆಕ್ಟ್ ಮಾಡಿದ್ದಾಳೆ. ನೀನು ಕೇಳಿಲ್ಲ, ಹೇಳ್ಬೇಕಲ್ಲ, ನಿಂದು ಫಸ್ಟ್ ಮೂವಿ ಅಲ್ಲ. ಅಲ್ಲಿ ಮಧುಮಗದಲ್ಲಿ ನಿಮ್ಮೊಟ್ಟಿಗೆ ನಿಮ್ಗೆ ಹುಡುಗಿ ನೋಡ್ಲಿಕ್ಕೆ ನಾ ಬರ್ಲಿಲ್ವಾ? ಅದೊಂದು ಇದೆ ಅಲ್ಲ, ಅದು ಇದು ಶಾರ್ಟ್ ಫಿಲ್ಮ್, ಇದು ಥಿಯೇಟ್ರಲ್ಲಿ ರಿಲೀಸ್ ಆಗುದಲ್ಲ. ನಾನ್ ವೆಜ್ ಅಂತ ಹೇಳಿ ಮೂವಿ ಬರ್ತಿದೆ, ಅದರಲ್ಲಿ ಇವಳು ಆಕ್ಟ್ ಮಾಡಿದ್ದಾಳೆ. ಒಂದು ಅವಳ ಅಂಡಿಗೆ ಅವಳೆ ಬೆಂಕಿ ಆಗ್ತಿದ್ದಾಳೆ. ನಮ್ದು ಸೀನ್ ಏನಂದ್ರೆ, ಈಗ ಒಂದು ಮನೆಯಲ್ಲಿ ಅವಳನ್ನ ಕೂರಿಸಿ ಅಡಿಯಲ್ಲಿ ಬೆಂಕಿ ಹಾಕ್ತದೆ. ಯಾರೆಲ್ಲ ನಾನ್ ವೆಜ್ ಫಿಲ್ಮ್ ನೋಡ್ತೀರಿ, ಅಲ್ಲಿ ಪ್ರಜ್ಞಾ ಕಂಡ್ರೆ ದಯವಿಟ್ಟು ಒಂದು ಮಾಡಿದಳ, ನಿಜ ಮಾಡಿದಳ. ಪಿಂಕಿ ತಂದು ಕರದಲ್ಲಿ ಬೇಯ್ತಿರುವ ಸೀನ್ ನಾವು ಶೂಟ್ ಮಾಡ್ತಾ ಇದ್ದೀವಿ. ಮಾಡಿ ಅಷ್ಟೇ. ಹೇಳೆಂತ ಮಾಡುದು, ಅವಳನ್ನು ನೋಡಕ್ ಆಗ್ತಿರ್ಲಿಲ್ಲ ಆಗ. ಇಡೀ ಬೇಗ ಕೂರ್ಸು. ಏ ಪಿಂಕಿ, ಹೋಗಿ ಕೂತ್ಕೊಳ್ಳ. ಚಿಕ್ಕ ತಕೊಂಡ್ ಬಂದದ, ಅಷ್ಟು ಸಾಕು. ನೀನು ಅಷ್ಟಾದ್ರೆ ಸಾಕು. ಕೈಯೆಲ್ಲ ಮೇಲೆ ಮಾಡಿ ಕಾಪಾಡಿ. ಈಗ ಜಾಸ್ತಿ ಎಕ್ಸ್ಪ್ರೆಷನ್ ಕೊಡು, ಈಗ ಜಾಸ್ತಿ ಎಕ್ಸ್ಪ್ರೆಷನ್ ಕೊಡು. ಪ್ಲೀಸ್ ಕಾಪಾಡಿ, ಕಾಪಾಡಿ, ಪ್ಲೀಸ್ ಪ್ರಸಿದ್ಧಿ ಕಾಪಾಡು. ಇದು ಇಲ್ಲಿಂದ ಅಲ್ಲ, ಹೊಗೆ ಬರುದು ಇಲ್ಲಿಂದ. ನಾವು ಹಿಂದೆ ಧೂಪ ಹಾಕಿದ್ದೇವೆ, ಧೂಪದ ಹೊಗೆ. ಪ್ಲೀಸ್ ಅತ್ತಿಗೆ, ಅತ್ತಿಗೆ ಕಣ್ಣು ಸ್ವಲ್ಪ. ಇದು ನಾವಿನ್ನು ನಿಜವಾಗ್ಲೂ ಅವಳನ್ನು ನಾವು ಇಲ್ಲಿ ತಂದೂರಲ್ಲಿ ಬೇಯಿಸ್ತೇ ಇಲ್ಲ, ಸುಮ್ಮನೆ ಕಟ್ಟಿಗಿಟ್ಟಿರೋದಷ್ಟೇ. ಹಿಂದೆ ನಾವು ಹೊಗೆ ಹಾಕಿದ್ದೀವಿ, ಫ್ರೆಶ್ ಫೀಲ್ ಕೊಡ್ಲಿ. A few moments later. ಇವಳಿಗೆ ಈ ದಂಡೆಯಲ್ಲಿ ಹಾಗೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ, ಅದಕ್ಕೆ ಎಲೆ ಹಾಕುದಂತೆ. ಎಲೆ ಹಾಕಿದೆ ನೋಡಿ, ಇದು ಎಂತವ ಸಂಡಿಗೆ ಬೇಯಿಸುದ ನೀವು? ಮಂಡಿಸು ಚಂಡಿ ನೋಡು. ಅಜ್ಜಿ ಪುಲ್ಯ, ಅಜ್ಜಿ ಪುಲ್ಯ ನೋಡು. ಅಜ್ಜಿ ಆಟ ಮಗಳನ್ನ ಬಂದ್ ಮಾಡಿ. ಓ ಗುಡ್ಡು ಗುಡ್ಡು ಗುಡ್ಡು. ಆದ್ರೆ ಈ ಹುಡುಗಿ ಅಲ್ಲಿಗೆ ಹೋಗುದೇ ಇಲ್ಲ, ಆ ಹುಡುಗಿಗೋಸ್ಕರ ಎಷ್ಟು ಚಂದ ಆಟ ಆಡಿಸ್ತಾರೆ. ಆದ್ರೆ ಇವಳು ಹೋಗುದೇ ಇಲ್ಲ ಅಲ್ಲಿಗೆ. ಮಗಳು ಗಾಳಿಪಟಕ್ಕೆ ಹೋಗು ಮಗಳು. ಹೇಳಿದ ಕೆಲಸ ನಾವು ಲೊಕೇಶನ್ ಚೇಂಜ್ ಮಾಡುವ. ಅವಳು ಇಲ್ಲಿಂದ ಹೇಳುದಿಲ್ಲ, ಇಲ್ಲೇ ಇರ್ತಾಳೆ. ಅಪ್ಪ ಸಹ ಬಿಡುದಿಲ್ಲ, ಮಗಳು ಸಹ ಬಿಡುದಿಲ್ಲ. ನಾನು ಲೊಕೇಶನ್ ನಾವು ಚೇಂಜ್ ಮಾಡುವ. ಅಮ್ಮ ಅದು ಕೊಡಿ.
ಅಯ್ಯೋ ವಿದ್ಯೆ ಕನಸೆ ಬಿಡುದಿಲ್ವಾ? ಅಯ್ಯೋ ಪ್ರಸಿದ್ಧಿ ಎಂತ ಇವರು. ನಾನು ಹೇಳಿದ್ದು ನಾವು ಲೊಕೇಶನ್ ಚೇಂಜ್ ಮಾಡಿದ್ರೆ ಅವಳು ಮಾಡ್ಲಿಕ್ಕೆ ಬಿಡ್ತಾಳೆ, ಯಾಕಂದ್ರೆ ಅವಳು ಇಲ್ಲಿಂದ ಕದಲುದಿಲ್ಲ, ಇಲ್ಲೇ ಇರ್ತಾಳೆ ನಿಲ್ಲಿಕೊಂಡು. ನಮಗೆ ಅಷ್ಟೊಂದು ಶೂಟ್ ಮುಗಿಸ್ಬೋದು. ಓ ಅಲ್ಲಿ ಹೋಗುವ, ಅಲ್ಲಿ ಬಿಸಿಲು ಜಾಸ್ತಿ ಉಂಟು, ಇದು ಚಂದ ಉಂಟು. ಅಲ್ಲಿ ಆ ಕಡೆ ನೀವು ತೆಗೀರಿ ಅಂತೆ. ಇದುಂಟಲ್ಲ ಇಲ್ಲಿಂದ ಸ್ಲೋ ಮೋಷನ್. ಆಯ್ತಾಯ್ತು ಬಿಡಿ. ನಿಮಗೆ ಅದು ಬೇಡ ಬಿಡು, ಅವಳು ಆಟ ಆಡ್ತಿರ್ತಾಳೆ. ಈಗ ಇದರ ಅರ್ಥ ಎಂತ ಗೊತ್ತಾ? ಗಾಳಿಪಟ ಯಾಕೆ ಹಾಕಿದ್ದೇನೆ ಹೇಳು? ಅವಳು ಹೇಳೋ ವಿಷಯಕ್ಕೆ ಗಾಳಿಪಟ ತರ ನಿನ್ನ ಜೀವನ ಕೂಡ ಅಲ್ಲಿ ಸಿಕ್ಕಾಕೊಂಡಿದೆ. ಈಗ ಹೊರಡುವಾಗ ಅಪ್ಪನಿಗೆ ಸ್ವಲ್ಪ ಕೆಲಸ ಎಲ್ಲ ಕೊಡ್ಬೇಕು ಅಲ್ಲ? ಚೆನ್ನಾಗಿದೆ. ಅದೇಯಾ ಮಾಲ್ ಅಲ್ಲಿ ಶೂಟ್ ಅಲ್ಲಿ ಅವಳು ಇರ್ತಾಳೆ. ಅಯ್ಯೋ ಬೇರೆ ಹಾಕ್ಬೇಕಾ? ಬೇರೆ ಚಂದದಪ್ಪು ಚಂದಲ್ವಾ? ಅದಷ್ಟು ಚಂದ ಇಲ್ಲ. ಎಂತ ಮಾರೆ ನೀನು ಹೇಳಿದ್ದೆ ಹೆಣ್ಣು ಮಗು ಆದ್ಮೇಲೆ ಚಂದ ಅವಳನ್ನು ಹೊರಡಿಸ್ಬೋದು ಅಂತ. ನಿಂಗೆ ಹೆಣ್ಣು ಮಗು ಸಿಕ್ಕಿದ್ರು ಕೂಡ ಹೊರಡಿಸುತ್ತೆ. ನಾವೀಗ ಪುತ್ತೂರಿಗೆ ಹೊರಡ್ತಾ ಇದ್ದೀವಿ. ಪಾಪ ಬೇಜಾರು, ಅವಳ ಅಕ್ಕರ ನೋಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ. ಅಕ್ಕ ಬರೋ ಟೈಮ್ ಆಯ್ತು, ಬಟ್ ನಮ್ಗೆ ಲೇಟ್ ಆಯ್ತು. ಈಗ ಅರ್ಜೆಂಟ್ ಅಲ್ಲಿ ಹೊರಡ್ತಾ ಇದೀವಿ. ಈಗ ಒಂದಷ್ಟು ಶೂಟ್ ಬಾಕಿ ಆಗಿದೆ. ಪಿಂಕಿ ಇದ್ದಾಳೆ, ಅಜ್ಜಿ ಇದ್ದಾರೆ. ಅವಳು ಹೇಳುದು ಅವ್ರನ್ನ ತೋರಿಸಂತ. ಅಪ್ಪ ಇದ್ದಾರೆ, ಅಪ್ಪ ಮತ್ತೆ ನಾನಿದ್ದೇನೆ. A few moments later. ನಾವೀಗ ಶೂಟ್ ಮಾಡ್ತಿದ್ದೇವೆ. ಸೀಟ್ ಬೆಲ್ಟ್ ಕಿಶೋರಣ್ಣ, ಅರ್ಷಿತಣ್ಣ, ರಾಜೇಶಣ್ಣ. ಮಾಲಿಗೆ ಹೋಗ್ತಾ ಇದ್ದೇವೆ. ಅಲ್ಲೊಂದು ಶೂಟ್ ಇದೆ, ಪುತ್ತೂರು ಸಿಟಿಯಲ್ಲಿ ಒಂದು ಶೂಟ್ ಇದೆ. ಇಲ್ಲಿಗೆ ಪೇಟೆಯಲ್ಲಿ ಶೂಟ್ ಮಾಡ್ಬೋದು. ಓ ಕಿಶೋರ್ ಮುಂದೆ ಹೋಗು ಅಂದ್ರೆ ಆರ್ನ್ ಹಾಕಿದವನು ಬೇಗ ಹೋಗ್ತಾನೆ. ಇಲ್ಲ ಆರ್ನ್ ಹಾಕುದು ಸಿಗ್ನಲ್ ಎಂತ ಕೊಟ್ಟದ್ದು ಹೇಳು? ಅಲ್ಲಿ ಸ್ಟಾರ್ಟ್ ಆದಾಗ ಅವನು ಇಮಿಡಿಯೇಟ್ ಹೋಗ್ತಾನೆ. ಕಿಶೋರ್ ಅಲ್ಲೇ ಮುಂದೋಗಿ ನಿಲ್ಲು. ಆ ಟರ್ನ್ ಹತ್ರ ಹೋಗಿ ನಿಂತ್ಕೋ. ಒಂದು ಅವ್ರದ್ದು ಕಾಯೋ ಶಾರ್ಟ್ ತಗೊಳ್ಳಿ. ಕಾಯೋ ಶಾರ್ಟ್ ತಂದು ಕಾರ್ ಬಂತು ಅಂತ ಎದ್ದು ನಿಲ್ಲೋದು. ಒಂದು ಕ್ಲೋಸ್ ಅಪ್ ತಗೊಳ್ಳಿ, ಅವಾಗ ಅವನೇ ಅಂತ ಗೊತ್ತಾಗ್ತದೆ. ಹೋಗ್ಬೇಡ ಕಿಶೋರ್. ಓಕೆ, ಶೂಟಿಂಗ್ ಟೈಮ್ ಅಲ್ಲಿ ಎಷ್ಟು ಜೋರಿದಾರಂದ್ರೆ ಯಪ್ಪ, ಇವರನ್ನ ರಾಕ್ಷಸರಾಗೆ ಮಾಡ್ತಾರೆ. ಇವರನ್ನ ಡೈರೆಕ್ಟರ್ ಆದ್ರೆ ಉಂಟಲ್ಲ, ಹೇಳಿದ್ದೇನೆ ಮಾರೆ ಮಂಗನಿಗೆ ಇಲ್ಲಿ ಬಂದ ಮೇಲೆ ಹಾರ್ನ್ ಹಾಕೋದು ನಿಂಗೆ ಸಿಗ್ನಲ್ ಅಂತ. ನಾನು ಅದಕ್ಕೆ ಅಲ್ಲಿ ಹಾರ್ನ್ ಹಾಕಿಲ್ಲ. ಎಲ್ಲ ವಿಷಯ ಪಾಪ, ನಾವ್ ಯಾವಾಗ ಹೇಳ್ತೀವಿ ಪಾಪ, ಇನ್ನೋಸೆಂಟ್ ಎಲ್ಲ ಓಕೆ, ಆದ್ರೆ ಇವರು ಡೈರೆಕ್ಟರ್ ಆದ್ರೆ ಉಂಟಲ್ಲ, ನಾನು ಎಂತ ಮಾಡಿದ್ದೀನಿ ಇರೋದನ್ನೇ ಹೇಳಿದ್ದ ಅವನಿಗೆ. ಒಚ್ಚಿಗೆ ಹೇಳ್ತಾರೆ. ಅದು ಅವರಿಂದ ನಿನ್ನಿಂದ. ಒಂದು ನಿಮಿಷದ ವಿಡಿಯೋ ಬೆಳಿಗ್ಗೆಯಿಂದ ಒದ್ದಾಡ್ತಿದ್ದೀವಿ. 1 ನಿಮಿಷದ ವಿಡಿಯೋ ಮಾಡ್ಲಿಕ್ಕೆ 1 ದಿನ ಹಿಡಿತದೆ. 1 ದಿನ ಮತ್ತೆ ಅಷ್ಟೇ. 1 ದಿನ ಶೂಟ್ ಮಾಡ್ಲಿಕ್ಕೆ, ಇನ್ನೊಂದ್ ದಿನ ಎಡಿಟ್ ಮಾಡ್ಲಿಕ್ಕೆ. ಪಾಪ ಇವರು ಹೇಳಿದ ಕೆಲಸ ಎಲ್ಲ ಬಿಟ್ಟು ಬಂದ್ಯಾರ. ಆದ್ರೆ ಸಹ ಬೈತಾರೆ, ನಾಯಿಗೆ ಬೈತಾರೆ. ಜಾಸ್ತಿ ಬೈಗಳು ತಿನ್ನೋದು ಇವಳು. ನಾನು ಮೊದಲಿಂದ ಸಹ ಬೈಗಳು ತಿಂದೇ ಬಂದವಳು. ಕಲ್ಲನ್ನ ಶಿಲೆಯಾಗಿ ಕೆತ್ತುದು. ಬರ್ತೇವೆ. ಓಕೆ, ಹೌದೌದು. ರಾಜು ಹತ್ತುದು ಕಾಲ್ ಅಲ್ಲಿ ವಿಕ್ಕಿ ಅಲ್ಲಿದ್ದಾನೆ, ರೋಡಲ್ಲಿ ನಿಂತಿದ್ದಾನೆ. ನಮ್ದು ಶೂಟ್ ಮಾಡಿ ನಾವಿಲ್ಲಿ ಕಾರು ಹೋಗುದು ಶೂಟ್ ಮಾಡ್ಲಿಕ್ಕೆ ಅವ್ನು ಅಲ್ಲಿ ಇಲ್ಲಿ ಕಾಂಪೌಂಡ್ ಅಲ್ಲಿ ಕಾಣ್ತಿಲ್ಲ. ಸ್ವಲ್ಪ ದೂರ ಹೋಗಿ ವಿಕ್ಕಿ, ಯಾಕಂದ್ರೆ ನಾನು ಬಿಡುದಲ್ಲ ಅಂತ ಗೊತ್ತಾಗ್ತದೆ. Many hours later. ಹೀಗೆ ಯಾವ ಬೀಜ ಇದಕ್ಕೆ
ಅದು ಯಾವ್ದು ತಗೊಳ್ಳುವಂಥದ್ದು ಯಾವುದು? ಪಿಂಕಿ ಮಂಕಿ ಅಲ್ಲ, ಪಿಂಕಿ ಡಾಂಕಿ. A few hours later. ಮಗಳು ನನ್ನ ಲ್ಯಾಪ್ಟಾಪ್ ವರ್ಕ್ ಮಾಡೋದನ್ನ ಕರೆಕ್ಟ್ ನೋಡಿದಾಳೆ. ಹೇಗೆಮ್ಮ ಲ್ಯಾಪ್ಟಾಪ್ ಯೂಸ್ ಮಾಡೋದು? ಒಂದೂವರೆ ವರ್ಷದ ಮಕ್ಕಳೆಲ್ಲ ಎಡಿಟಿಂಗ್ ಕಲಿತು ಬಿಡೋ ಥರ ಇರಬೇಕಿತ್ತಲ್ಲ. ಇವಳಿಗೆಲ್ಲ ಹೋಗಿ ಎಡಿಟ್ ಮಾಡ್ಲಿಕ್ಕೆ ಕೊಡ್ಬೋದು. ಹೌದಾ, ನಾನ್ ವೆಜ್ಜಾ? ಪಕ್ಕ ನಾನ್ ವೆಜ್ ತಾನೆ. ಸರಿ ಸರಿ, ನಾನು ಅಲ್ಲೇ ಸಿಗ್ತೀನಲ್ಲ, ಬರ್ತೀನಿ. ಎಂತ ಅಣ್ಣ ದಾರಿ ತಪ್ಪಿದಾನೆ ಅತ್ತಿಗೆ. ನಿಂಗೆಂತ ಗಂಡನ ಚಂದದಲ್ಲಿ ನೋಡ್ಲಿಕ್ಕೆ ಆಗುದಿಲ್ವಾ? ಈ ಸಲ ಏನ ತಪ್ಪಾದ್ರೆ ಇದೇ ಕರದಲ್ಲಿ ಬೆಂಕಿ ಹಾಕಿ ನನ್ನನ್ನು ಕುದಿಸಿ ಕಾಯಿಸಿ ಬೇಯಿಸಿ. ಅತ್ತಿಗೆ ಅಣ್ಣ ನಾನ್ ವೆಜ್ ತಿಂತಾನೆ ಅತ್ತಿಗೆ. ಅವ್ರು ಪ್ಯೂರ್ ವೆಜ್ ಅಲ್ಲಣ್ಣ. ನೀವಿಷ್ಟು ಮುಗ್ಧ ಅತ್ತಿಗೆ. ಫಸ್ಟ್ ನಾನ್ ವೆಜ್ ತಿಂತಾನೆ, ಅದಾದ್ಮೇಲೆ ಸ್ಮೋಕ್ ಮಾಡ್ತಾನೆ, ಅದಾದ್ಮೇಲೆ ಡ್ರಿಂಕ್ಸ್ ಮಾಡ್ತಾನೆ. ಇದು ನಾನು ಹೊರಗಡೆ ಹೋಗಿ ಬರ್ತೇನೆ ಆಯ್ತಾ? ಯಾರೊಟ್ಟಿಗೆ? ಫ್ರೆಂಡ್ಸ್ ಜೊತೆ. ಕಿಡಿಕಿಡಿ ನಾವ್ ಸಹ ಬರ್ತೇನೆ. ಅಯ್ಯೋ, ನಾವೇ ಹುಡುಗರು ಹೋಗ್ತಿರೋದು. ಬೇಡ, ನೀನ್ ನೆಕ್ಸ್ಟ್ ಟೈಮ್ ಬಾ. ನಾನು ಹೇಳಲಿಲ್ವಾ? ಇನ್ಯಾಕೆ ತಡ, ಹೋಗು, ಫಾಲೋ ಮಾಡುವ. ನಾನು ಅತ್ತಿಗೆ ಅವ ಹೋದ, ಬೇಗ ಬನ್ನಿ. ಅತ್ತಿಗೆ ಇಂಥ ಸ್ಟೈಲ್ ನಿಮ್ಮ ಫ್ಯೂಚರಿಗೆ ಮುಖ್ಯ ನಮಗೆ. ಅಯ್ಯೋ ಚಪ್ಪಲಿ ಮಗನಿಗೆ ಮುಂಚೆ ಬಂದು ಕುತ್ಕೊಂಡಿದ್ದಾರೆ ಅತ್ತಿಗೆ. ಹೋಗೊತ್ತಿಗೆ ತಪ್ಪುಂಟು. ನಾನು ಹೇಳಲಿಲ್ವಾ ಅವನ ಫ್ರೆಂಡ್ಸ್ ಅನ್ನು ಕರ್ಕೊಂಡು ಹೋಗ್ತಾನೆ ಅಂತ? ಈ ನನ್ನ ಮಕ್ಕಳಿಂದನೇ ಹಾಳದು. ನೀವೆಂತ ಮಾಡಿದ್ರಿ? ನೀವು ನಾನ್ ವೆಜ್ ತಿನ್ಲಿಕ್ಕೆ ಬಂದಿದ್ಯಲ್ಲ, ನಮ್ಗೆ ಗೊತ್ತಾಯ್ತಲ್ಲ. ನಾನ್ ವೆಜ್ ತಿಂತೇನಾ? ನೀನು ಕಾಲಲ್ಲಿ ಮಾತಾಡ್ತಿರೋಗ ಎಲ್ಲ ಕೇಳಿಸ್ಕೊಂಡಿದ್ದೇನೆ ಆಯ್ತಾ? ಏಯ್, ನಾನ್ ವೆಜ್ ಅಂದ್ರೆ ಸಿನಿಮಾ. ನಾನ್ ವೆಜ್ ತಿನ್ಲಿಕ್ಕೆ ಬಂದದ್ದಲ್ಲ, ನಾನ್ ವೆಜ್ ನೋಡ್ಲಿಕ್ಕೆ ಬಂದದ್ದು. ಇದು ಒಳ್ಳೆ ಕಾಮಿಡಿ ಸಿನಿಮಾ, ಅದಕ್ಕೆ ಫ್ರೆಂಡ್ಸ್ ಜೊತೆ ಬಂದದ್ದು. ಹೋಗಿ ಹೋಗಿ ಇವಳು ಮಾತ್ರ ನಂಬ್ಕೊಂಡು ನನ್ನ ಮೇಲೆ ಡೌಟ್ ಬರ್ತಿದ್ಯಲ್ಲ. ಈ ಸಲ ಏನ ತಪ್ಪಾದ್ರೆ ಇದೇ ಕರದಲ್ಲಿ ಬೆಂಕಿ ಹಾಕಿ ನನ್ನನ್ನು ಕುದಿಸಿ ಕಾಯಿಸಿ ಬೇಯಿಸಿ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.